ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಫೌಂಡೇಶನ್ ಆಗಿ ಕೆಲಸ ಮಾಡಿದಂಥ ಒಂದು ಮನೆತನದ ಬಗ್ಗೆ ಅಪಸ್ವರವನ್ನು ಪ್ರಾರಂಭ ಮಾಡಿದೆ. ನಾನು ನೇರವಾಗಿ ಹೇಳ್ತೇನೆ, ಇದರಲ್ಲಿ ರಾಜ್ಯ ನಾಯಕರ ಪಾಲು ಬಹಳಷ್ಟಿದೆ ಅಂತಕ್ಕಂಥದ್ದು ಮರಿಬಾರದು. ಇವತ್ತು ಸತ್ಯವನ್ನು ಹೇಳಿದ್ರೆ ನನಗೆ ರಾಜಕೀಯದಿಂದ ತೊಂದರೆ ಮಾಡ್ಬೋದು. ನಾನು ಜೀವನದಲ್ಲಿ ಹೋರಾಟ ಮಾಡ್ತಾನೆ ಬಂದವನು, ರಾಜಕೀಯದಲ್ಲಿ ಯಾವ ಒಬ್ಬ ಗುರು ಒಬ್ಬರ ಆಶೀರ್ವಾದದಿಂದ ಬಂದವನಲ್ಲ. ನನ್ನ ವಿಚಾರವನ್ನ ಪ್ರಾಮಾಣಿಕವಾಗಿ ಹೇಳ್ದಂತ ಬೆಳೆದವನು. ನನಗೊಂದು ಪಕ್ಷ ಬೇಡ ಅಂದ್ರೆ ಒಂದು ಚುನಾವಣೆಯಲ್ಲಿ ನೇರವಾಗಿ ಜಿ ಎಂ ಸಿದ್ದೇಶ್ವರನವರಿಗೆ ನಾನು ಪಕ್ಷ ಬಿಡ್ತೀನಿ ಅಂತೇಳಿ ನಾನು ಕಾಂಗ್ರೆಸ್ಗೆ ಹೋಗೋದು ಚುನಾವಣೆ ಮಾಡಬೇಕು. ನಾನೇನು ಭಾರತೀಯ ಜನತಾ ಪಕ್ಷದಲ್ಲಿದ್ದು ದ್ರೋಹ ಮಾಡಲಿಲ್ಲ. ಯಾವುದೋ ಕಾರಣದಿಂದ ನನಗೆ ಬೇಡ ಅನಿಸ್ತು, ನಾನು ಹೋದೆ. ಆದರೆ ಈ ಚುನಾವಣೆಯಲ್ಲಿ ಆಗಿದ್ದೇನೆ. ಬಿ ಎಸ್ ವಿಜಯೇಂದ್ರ ಅವರು ಫೋನ್ ಮೂಲಕ ಜಿ ಎಂ ಸಿದ್ದೇಶ್ವರ ಅವರು, ಹರೀಶ್, ನೀವಿಬ್ಬರೇ ಬೆಂಗಳೂರಿಗೆ ಬನ್ನಿ ಅಂತೇಳಿ ಕರೆದರು. ನಾವು ಹೋದಂಥ ಸಂದರ್ಭದಲ್ಲಿ ಅವರು ನಮ್ಗಿಬ್ಬರೇ ಬರ್ರಿ ಅಂತ ಹೇಳಿದ್ರು. ನಾವಿಬ್ರು ಹೋದ್ವಿ. ನಾನೊಂದು 5 ನಿಮಿಷ ಮುಂಚಿತವಾಗಿ ಹೋದೆ. ಸಿದ್ದೇಶ್ವರನವರು 5 ನಿಮಿಷ ತಡವಾಗಿ ಬಂದರು. ಹರೀಶ್ ಅವರೇ ಯಾರ್ಯಾರು ಇದ್ದಾರೆ? ಇಲ್ಲ ಸರ್, ನನಗೆ ಗೊತ್ತಿದ್ದ ನಾನು ಒಬ್ಬರೇ ಇದ್ದೀನಿ. ಇಲ್ಲ ರೀ, ಎಲ್ಲರೂ ಇದನ್ನು ಕಾಣ್ತಾರೆ. 2 ದಿನದ ಮೊದಲೇನೆ ಏನು ಉಚ್ಚಾಟಿತರಾದಂಥ ಗುರುಸಿದ್ದನಗೌಡರು, ಅವರ ಪುತ್ರ ಡಾಕ್ಟರ್ ರವೀಂದ್ರ ಅವರು, ಮಾಡಾಳ್ ಮಲ್ಲಿಕಾರ್ಜುನ್ ಅವರು, ರೇಣುಸ್ವಾಮಿ ಅವರು, ವಿರೂಪಾಕ್ಷಪ್ಪನವರು 2 ದಿನಗಳ ಕಾಲ ಬೆಂಗಳೂರಿನ ಕಚೇರಿಯಲ್ಲಿ, ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ನಂತರ ಯಡಿಯೂರಪ್ಪನವರು, ವಿಜೇಂದ್ರ ಅವರು ಸಿದ್ದೇಶ್ವರನ್ನ ನನ್ನ ಕರೆಸಿದ್ರು. ಆ ಸಂದರ್ಭದಲ್ಲಿ ನಿರಾಣಿ ಅವರು ಕೂಡ ಇದ್ದರು. ಆವಾಗ ಸಿದ್ದೇಶ್ವರವ್ರಿಗೆ ಭಾಳ ವಿಚಾರ ಇದೆ, ಸ್ವಲ್ಪ ಹೇಳ್ತೀನಿ. ಸಿದ್ದೇಶ್ವರನವರು ಹೇಳಿದರು ಏನಂತ, ಅಲ್ಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಅವ್ರ ಜೊತೆ ಮನೆಯಲ್ಲಿ ಮೀಟಿಂಗ್ ಮಾಡ್ತೀರಿ, BJP ಆಫೀಸಿಗೆ ಬರ್ತಾರೆ, ಇದು ನ್ಯಾಯನಾ ಅಂತ ಕೇಳಿದರು. ಆವಾಗ ವಿಜೇಂದ್ರ ಅವ್ರು ನಾವೇ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀವಿ ಅಂದರು. ಆ ಸಂದರ್ಭದಲ್ಲಿ ಸಿದ್ದೇಶ್ವರ ಕೇಳಿದ್ರು, ಅಲ್ಲಲ್ಲಿ SV ರಾಮಚಂದ್ರಪ್ಪನವ್ರಿಗೆ 800 ಓಟ್ ಸೋತಿದ್ದಾರೆ, ಅವ್ರ ವಿರುದ್ಧವಾಗಿ ಗುರುಸಿದ್ದನಗೌಡರು ಅವ್ರ ಮಗ ರವೀಂದ್ರ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ, ರಾಜೇಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕೇವಲ 2000ದಿಂದ ರಾಜೇಶ್ ಅವರು ಸೋತಿದ್ದಾರೆ. ಇಂಥ ಸಂದರ್ಭದಲ್ಲಿ SV ರಾಮಚಂದ್ರ ಅವರು, ರಾಜೇಶ್, ಗುರುಸಿದ್ದನಗೌಡರು ಎಲ್ಲರನ್ನು ಸೇರಿಸಿ ವಿಶ್ವಾಸದಿಂದ ಪಕ್ಷಕ್ಕೆ ಸೇರಿಸ್ಕೋಬೋದಾಗಿತ್ತು. ನಂತರ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚನ್ನಗಿರಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಜೊತೆ ವಿರೂಪಾಕ್ಷಪ್ಪನವ್ರನ್ನ, ಮಲ್ಲಿಕಾರ್ಜುನವ್ರನ್ನ ಮೀಟಿಂಗ್ ಮಾಡಿ ಅವ್ರಿಗೂ ಒಪ್ಪಿಸಿ ಒಂದು ಪ್ರೀತಿಯಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಚುನಾವಣೆ ನಷ್ಟ ಆಗುತ್ತೆ ಅಂತ ಸಿದ್ದೇಶ್ವರ ಹೇಳಿದಾಗ ವಿಜಯೇಂದ್ರ ಅವರು ದೌರ್ಜನ್ಯದ ರೀತಿಯಲ್ಲಿ ಸಿದ್ದೇಶ್ವರವ್ರು ಗಮನಿಸಿದ್ರು ಎಲ್ಲ ಗೊತ್ತಿಲ್ಲ, ನಾಳೆ ಸೇರ್ಪಡೆ ಆಗತ್ತೆ ರೀ, ನಾಳೆ ಸೇರ್ಪಡೆ ಆಗತ್ತೆ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರು ಮೌನವಾಗಿ ಕುಂತಿದ್ರು, ಯಾರ ಮಾತು ಕೇಳಲಿಲ್ಲ. ರಾಜೇಶ್ ಅವರಿಗೆ ಮಾತ್ರ ಸೇರ್ಪಡೆ ಮಾಡಿಕೊಳ್ಳಿಲ್ಲ, ಅವ್ರಿಗೆ ಇನ್ನೊಂದು ಟೈಮ್ ಕೊಡ್ತಿರ್ತಿದ್ರು. ಆದರೆ ಮಾಡಾಳ್ ಮಲ್ಲಿಕಾರ್ಜುನ್ ಅವ್ರನ್ನ, ವಿರೂಪಾಕ್ಷಪ್ಪನವ್ರನ್ನ, ಗುರುಸಿದ್ದನಗೌಡರನ್ನ, ಡಾಕ್ಟರ್ ರವೀಂದ್ರ ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಬೆಳಿಗ್ಗೆ. ಇವ್ರ ಜೊತೆ ರೇಣುಕಾಚಾರ್ಯ ಹೋಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅವತ್ತು ಬೆಳಿಗ್ಗೆ ಸೇರ್ಪಡೆ ಆಗಿದ್ದಾರೆ, ಸಂಜೆ ಪ್ರೆಸ್ ಮೀಟ್ ಮಾಡ್ತಾರೆ. GM ಸಿದ್ದೇಶ್ವರ ಹೊರಗ್ನವರು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತೇಳಿ ದೆಹಲಿಯಲ್ಲಿ ಇವರು ಪ್ರೆಸ್ ಮೀಟ್ ಮಾಡ್ತಾರೆ. ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು, ವಿಜೇಂದ್ರ ಅವರವರೇ ಇಲ್ಲ, ಇವರನ್ನ ಸೇರಿಸ್ಕೊಂಡ್ಬಿಟ್ಟು
ಡೆಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಇವ್ರ ಬಗ್ಗೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿಸಿ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು, ದಾವಣಗೆರೆ ಪತ್ರಿಕಾಗೋಷ್ಠಿ ಮಾಡಿದ್ರು. ನಾಚಿಕೆ ಕೆಟ್ಟ ಶಿವಚಂದ್ರಪ್ಪನವ್ರ ಮನೆಗೆ ಹೋಗ್ತಾ ಇದ್ರು. ನಾಚಿಕೆ ಕೆಟ್ಟ ಶಿವಚಂದ್ರಪ್ಪನವ್ರ ಮನೆಗೆ ಹೋಗೋದ್ರಲ್ಲಿ ಏನಿದೆ? ಇವರಿಗೆ ಮಾನ ಮರ್ಯಾದೆ ಇರೋರ? ನಾಚಿಕೆ ಆಗಲ್ವ ಅವರಿಗೆ? ಇವತ್ತು ವ್ಯವಸ್ಥಿತವಾಗಿ ನಮ್ಮ ರಾಜ್ಯ ನಾಯಕರು ಒಂದು ತೀರ್ಮಾನ ಮಾಡಿದ್ರು. ಶಾಮನೂರು ಶಿವಚಂದ್ರಪ್ಪನವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ ಅಂತಕ್ಕಂಥ ಕೂಗು ಬಂದಂತ ಸಂದರ್ಭದಲ್ಲಿ ಅಖಿಲ ಭಾರತೀಯ ವೀರಶೈವ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ಏನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ರಾಜ್ಯಾದ್ಯಂತ ವೀರಶೈವ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ ಅಂತೇಳಿ ಶಿವಚಂದ್ರಪ್ಪನವರು ಹೇಳಿಕೆ ಕೊಟ್ಟರು. ಅವರ ಋಣ ತೀರಿಸಲಿಕ್ಕೆ ನಮ್ಮ ರಾಜ್ಯ ನಾಯಕರು ಮಾಡಿದಂತ ಷಡ್ಯಂತ್ರ, ಸಿದ್ದೇಶ್ವರ ಮಂಚದಲ್ಲಿ ಟಿಕೆಟ್ ಕೊಡಬಾರದು, ಅವರ ಹಳ್ಳಿಯ ರವೀಂದ್ರಗೆ ಟಿಕೆಟ್ ಕೊಡಿಸಿ ಒಂದಿಷ್ಟು ದುಡ್ಡು ಕೊಡಿಸಿ ದಾವಣಗೆರೆ